ಆಶಯ. ರಭಸ ಅಂಬರೀಷ್ ಕಲೆಯಲ್ಲಿ, ಸಾಹಿತ್ಯದಲ್ಲಿ, ಚಿತ್ರರಂಗದಲ್ಲಿ ಅಪ್ರತಿಮ ಸಾಧಕರು. ಒಳ್ಳೆಯ ಸಾಧನೆಗಳು ಮಾಡಿ ಕರ್ನಾಟಕಕ್ಕೆ, ಇಡೀ ದೇಶದಲ್ಲಿ ಒಳ್ಳೆಯ ಹೆಸರನ್ನು ತಂದುಕೊಟ್ಟ ಮಹಾನ್ ಕಲಾವಿದರು ನಮ್ಮ ಅಂಬರೀಷ್ ಅವರು. ಒಂದು ಸಾರಿ ಅಂಬರೀಷ್ ಅವರು ನಮ್ಮ ಬನ್ನೂರು ಬಂದಿದ್ದರು. ಅವರು 25ನೇ ವರ್ಷ ಬೆಳ್ಳಿ ಹಬ್ಬದ ದಿನ. ಆವಾಗ ಹೇಳ್ತಾಯಿದ್ರು, ಈ ಶರೀರ ನಾನು ಬನ್ನೂರಿನ ಮಾಂಸ ತಿಂದು ಬೆಳೆದಿರೋ ಶರೀರ ಅಂತ ಹೇಳ್ತಾಯಿದ್ರು. ಬನ್ನೂರು ಮಾಂಸ ಅಷ್ಟೊಂದು ಹೆಸರುವಾಸಿಯಾದ ಮಾಂಸ. ಜೊತೆಗೆ ಅಂಬರೀಷ್ ಅವರು ಬನ್ನೂರು ಮಾಂಸ ಅಂದರೆ ತುಂಬ ಇಷ್ಟಪಡ್ತಿದ್ದಂಥ ಮಹಾನ್ ಕಲಾವಿದರು, ಮಹಾನ್ ಮಾಂಸಾಹಾರಿಗಳು. ಅಂಥ ಮಹಾನ್ ಪುರುಷರು ನಮ್ಮ ಬನ್ನೂರು ಅಂದರೆ ತುಂಬ ಇಷ್ಟಪಡ್ತಿದ್ದಂಥವರು, ಬನ್ನೂರು ಬಗ್ಗೆ ತುಂಬ ಅಭಿಮಾನವುಳ್ಳಂಥವರು. ನಾವು ಯಾವಾಗಲೂ ನಮ್ಮ ಬನ್ನೂರು. ನಮಸ್ಕಾರ. ಈ ದಿನ ಏನು ಈ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೀತಿದೆ ಅಂತ ಹೇಳಿದರೆ, ಅಂಬರೀಷ್ ಅವರ ಪುತ್ಥಳಿ ಸ್ಥಾಪನೆಗೋಸ್ಕರ ಈ ಗುದ್ದಲಿ ಪೂಜೆ ನಡೀತಿರೋದು. ಬನ್ನೂರಿನ ಅಭಿಮಾನ ಅಂಬರೀಷ್ ಅಣ್ಣಂಗೆ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಬನ್ನೂರಿನಲ್ಲಿ ಅಂಬರೀಷ್ ಅಭಿಮಾನಿಗಳ ಬಳಗವನ್ನು ಈಗೆಲ್ಲ 35-40 ವರ್ಷದಿಂದ ಅವರು ಒಂದು ಸಂಘವನ್ನು ಕಟ್ಕೊಂಡಿದ್ರು. ಆ ಒಂದು ಎಲ್ಲ ಸಂಘದ ಮುಂದುವರಿಸ್ಕೊಂಡು ಬಂದು ಆ ಸಂಘದವರು ಎಲ್ಲರೂ ಹೀಗೆ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು, ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಇಲ್ಲಿ ಪುರಸಭೆ ವ್ಯಾಪ್ತಿಗೆ ಒಂದು ಅನುಮೋದನೆ ಮಾಡಲಿಕ್ಕೆ ಕೇಳಿದ್ರು. ಅದು ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ಅಪ್ರೂವಲ್ ಆಗಿ ಇಲ್ಲಿ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಆಗಿದೆ. ಅವರ ಅಭಿಮಾನ ಅಷ್ಟರ ಮಟ್ಟಿಗಿದೆ. ಜನಕ್ಕೋಸ್ಕರ ಜನರ ಪ್ರೀತಿನ ಎಷ್ಟು ಮಟ್ಟಿಗೆ ಸಂಪಾದನೆ ಮಾಡಿದರು, ಅವ್ರ ಪುತ್ಥಳಿನ ಅಷ್ಟರ ಮಟ್ಟಿಗೆ ಸ್ಥಾಪನೆ ಮಾಡಬೇಕು ಅಂತ ಯುವಕರು ಅಷ್ಟು ಹಠ ತೊಟ್ಟಿ ಮಾಡಿದ್ದಾರೆ. ಮುಂದಿನ ಒಂದು ಇದು ಆ ಯುವಕರಿಗೆ ಅಂಬರೀಷ್ ಅಭಿಮಾನಿಗಳಿಗೆ ತುಂಬ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದಗಳು. ನಮ್ಮ ಬನ್ನೂರಲ್ಲಿ ತ್ಯಾಗರಾಜ ಮೂಲದಲ್ಲಿ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಹಬ್ಬದ ರೀತಿ ನಮ್ಮ ರೈತ ಬಾಂಧವರು ಅಂದರೆ ಎಲ್ಲ ನಮ್ಮ ಅನ್ನದಾತರು, ನಮ್ಮ ಅಂಬರೀಷಣ ಅಂದರೆ ಕಲಿಯುಗದ ಕರ್ಣ, ಅವರ ಒಂದು ಪೂತ್ಲಿ ಇವತ್ತು ಒಂದು ಎಲ್ಲರೂ ಸೇರಿ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ಅವರ 73ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇರೋದ್ರಿಂದ ನಮ್ಮ ಎಲ್ಲರೂ ಸಂಘದ ವತಿಯಿಂದ ಎಲ್ಲರೂ ಸೇರಿ ಕೈ ಜೋಡಿಸಿದ್ದಾರೆ. ಮತ್ತು ಎಲ್ಲರೂ ಮತ್ತು ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ತುಂಬ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಈ ಒಂದು ಪೂತ್ಲಿ ಆದಷ್ಟು ಬೇಗ ನಿರ್ಮಾಣ ಆಗಿ ಮತ್ತು ನಮ್ಮ ಅಭಿಷೇಕ್ ಅವರೇ ಬಂದು ಇದನ್ನು ಉದ್ಘಾಟನೆ ಮಾಡ್ತಾರೆ, ಸುಮಲತಾಕ್ ಅವರು ಬಂದು ಇದನ್ನು ಉದ್ಘಾಟನೆ ಮಾಡ್ತಾರೆ. ಈ ಒಂದು ಪೂತ್ಲಿಯನ್ನು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಎಲ್ಲರದು ಇದರಲ್ಲಿದೆ. ಯಾರು ಒಂದು 100 ರೂಪಾಯಿ ಕೊಡ್ಬೋದು, 1000 ರೂಪಾಯಿ ಕೊಡ್ಬೋದು. ನಮ್ಮ ಸಾರ್ವಜನಿಕರ ಇದು ಎಲ್ಲರ ಹತ್ರನೂ ತಗೊಂಡು ಈ ಒಂದು ಪೂತ್ಲಿಯನ್ನು ನಾವು ಉದ್ಘಾಟನೆ ಮಾಡಬೇಕು. ನನಗೆ ತುಂಬಾ ಖುಷಿ ಆಗ್ತಾಯಿದೆ. ನಮ್ಮ ರವ ಸ್ಟಾರ್ ಅಂಬರೀಷ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ, ನಮ್ಮ ಮನಸ್ಸಲ್ಲಿ, ಎಲ್ಲರ ಮನಸ್ಸಲ್ಲೂ ಇದ್ದಾರೆ. ಅವರು ಇನ್ನೂ ಒಳ್ಳೆಯ ಅವರ ಕುಟುಂಬಕ್ಕೆ ಮತ್ತು ಎಲ್ಲ ಅಭಿಮಾನಿಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ತೀನಿ. ನಾನು ಬನ್ನೂರಿನ ಮಹೇಂದರ್ ಸಿಂಗ್ ಕಾಳಪ್ಪ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಂಬರೀಷ್ ಅಣ್ಣನ್ಗೆ, ಅಂಬರೀಷ್ ಅಣ್ಣನ್ಗೆ. ಈ ದಿನ 73ನೇ ಅಂಬರೀಷ್ ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಬನ್ನೂರು ಡೈರಿ ಸರ್ಕಲಲ್ಲಿ ಬನ್ನೂರು ನಮ್ಮ ಕರ್ನಾಟಕ ಯುವ ಅಂಬರೀಷ್ ಅಭಿಮಾನಿಗಳು ಹಾಗೂ ಅಭಿಷೇಕ್ ಅಭಿಮಾನಿಗಳ ಸಂಘದ ವತಿಯಿಂದ ಬನ್ನೂರು ಜಿಲ್ಲೆ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ ಇಂದ ಇವತ್ತು 73ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇಲ್ಲಿ ಗುದ್ದಲಿ ಪೂಜೆಯನ್ನು ಏರ್ಪಡಿಸಿದ್ದೀವಿ ಡೈರಿ ಸರ್ಕಲ್ ಬನ್ನೂರಲ್ಲಿ. ಅದರ ಪ್ರಯುಕ್ತ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಯಶಸ್ವಿಯಾಗಿ ನಡೆಸ್ಕೊತಾ ಇದ್ದೀವಿ. ಊರಿನ ಮುಖಂಡರು ಹಾಗೂ ಅಕ್ಕಪಕ್ಕದ ಹಳ್ಳಿಯವರು ಎಲ್ಲರೂ ಒಗ್ಗೂಡಿ, ನಮ್ಮ ಸಂಘದ ಸದಸ್ಯರೆಲ್ಲ ಒಗ್ಗೂಡಿ ಈ ದಿನ ಇದೊಂದು ಸ್ಪೆಷಲ್ ಡೇ ಆಗಿ ನಾವು ಇದು ಮಾಡ್ಕೊಂಡು ಬಂದಿದ್ದೀವಿ. ಜೈ ಅಂಬರೀಷಣ. ಇವತ್ತು 73ನೇ ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿ ಸಂಘದ ವತಿಯಿಂದ ಇಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಂಘದ ವತಿಯಿಂದ ಬೆಳಗ್ಗೆ 9 ಗಂಟೆಯಿಂದ ಪ್ರೋಗ್ರಾಮ್ ಶುರು ಮಾಡಿ ಇನ್ನೂ ನಡೀತಾ ಇದೆ. ಏನು ವಿಶೇಷ ಅಂದರೆ ಅಂಬರೀಷ್ ಅಣ್ಣ ಇವತ್ತು ನಮ್ಮ ಜೊತೆ ಇಲ್ಲೇ ಇರ್ಬೋದು, ಆದರೆ ಅವ್ರ ನೆನಪುಗಳು ಮಾತ್ರ ನಮ್ಗೆ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಎಲ್ಲ ಅಭಿಮಾನಿಗಳು ಒಂದೆಡೆ ಸೇರಿ ಅವ್ರದ್ದೊಂದು ಪುತ್ಥಳಿ ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡಿ ನಮ್ಮ ಸಂಘದ ವತಿಯಿಂದ ಇಲ್ಲಿ ಪುರಸಭೆ ವತಿಯಿಂದ, ಬನ್ನೂರು ಪುರಸಭೆ ವತಿಯಿಂದ ಇಲ್ಲಿ ನಮ್ಗೆ ಜಾಗ ಕೊಟ್ಟಿದ್ದಾರೆ. ಸ್ಯಾಂಕ್ಷನೂ ಆಗಿದೆ. ಅದಕ್ಕೆ ಈ ದಿನ ಗುದ್ದಲಿ ಪೂಜೆ ಮಾಡ್ತಾಯಿದ್ದೀವಿ. ಇದು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇರೋಂಥ ಕಾರ್ಯಕ್ರಮ. ಬೆಳಗ್ಗೆ ಕೂಡ ನಾವೆಲ್ಲ ಯೋಧರ ಮನೆಗಳಿಗೆ ಹೋಗಿ ಅವ್ರಿಗೆಲ್ಲ ಸನ್ಮಾನ ಮಾಡಿ
ಅವ್ರ ತಂದೆ ತಾಯಿಗಳ್ಗೆ ಸನ್ಮಾನ ಮಾಡಿ ಅಲ್ಲಿಂದ ಬಂದಿದ್ದೀವಿ. ಬಟ್ ಅಂಬರೀಷ್ ಅಣ್ಣ ನೆನಪಿಗೋಸ್ಕರ ಇನ್ನೂ ಏನು ಮಾಡೋದು ಸಾಲದು. ನಾವು ಇನ್ನು ಮುಂದೆ ಬೇಜಾನ್ ಮಾಡೋಂಥದ್ದಿದೆ, ಮಾಡ್ತೀವಿ. ಜೈ ಅಂಬರೀಷ್ ಅಣ್ಣ. ಸೆಕೆಂಡ್ ಗ್ಯಾಪ್ ಮಾಡಬೇಕು.